ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಟು ದಿ ಕೊರಿಂಥಿಯನ್ಸ್, ಚಾಪ್ಟರ್ 5, 5ನೇ ಅಧ್ಯಾಯ. ಮೊದಲನೇ ಕೊರಿಂಥ 5ನೇ ಅಧ್ಯಾಯ. ಮೊದಲನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಪಾಪವನ್ನು ನಿಭಾಯಿಸುವುದು ಹೇಗೆ, ಹೌ ಟು ಹ್ಯಾಂಡಲ್ ಸಿನ್ ಎಂಬುದಾಗಿ 12 ಮಾರ್ಗಗಳು ಕೊಡಲಾಗಿದೆ. 12 ways to handle sin. ಪಾಪವನ್ನು ನಿಭಾಯಿಸುವ 12 ಮಾರ್ಗಗಳು, ಅಥವಾ ಪಾಪವನ್ನು ಯಾವ ರೀತಿಯಾಗಿ ಅದನ್ನು ವ್ಯವಹರಿಸುವ, ಪಾಪವನ್ನು ವ್ಯವಹರಿಸುವ 12 ಮಾರ್ಗಗಳಂತ ಹೇಳೋಣ. ಯಾಕಂದರೆ ಪಾಪ ಅನ್ನುವಂಥದ್ದು ಬಹು ನಿಜವಾದದ್ದು ಮತ್ತು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರ ಮಟ್ಟವನ್ನು, ದೇವರ ಸ್ಟ್ಯಾಂಡರ್ಡನ್ನು, ದೇವರ ಗುಣಾತಿಶಿಯನ್ನು, ದೇವರ ನಿರೀಕ್ಷೆಯನ್ನು, ದೇವರ ಎದುರು ನೋಡುವಿಕೆಯನ್ನು, ದೇವರ ಸ್ವಭಾವವನ್ನು ಹೊಂದದೆ ಹೋಗಿದ್ದಾರೆ. ಹಾಗಿರುವ ಪಕ್ಷದಲ್ಲಿ ಪಾಪವು ಸಭೆಯಲ್ಲಿ ಬಂದಾಗ ಏನಾಗ್ತದೆ, ಏನು ಮಾಡಬೇಕು ಅನ್ನುವಂಥ 12 ಮಾರ್ಗಗಳು ಇಲ್ಲಿ ಹೇಳಲಾಗಿದೆ. ಒಂದೊಂದಾಗಿ ಅದನ್ನು ನಾವು ದೇವರಾತ್ಮನ ಸಹಾಯದಿಂದ ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇದಾಗಿ ಮೊದಲನೇ ವಚನ, ಮೊದಲನೇ ಕೊರಿಂಥ 5:1 ನೋಡುವಾಗ, ಅನ್ಯ ಜನರಲ್ಲಿ ಅಥವಾ ವಿಶ್ವಾಸಿಗಳು ಅಲ್ಲದ ಅಥವಾ ಅವಿಶ್ವಾಸಿಗಳ ನಡುವೆ ದೇವರನ್ನರಿಯದ ವ್ಯಕ್ತಿಗಳಲ್ಲಿ ಇರುವಂಥ ಒಂದು ಪಾಪಕ್ಕಿಂತಲೂ ಹೆಚ್ಚು ಪಾಪ, ಅಥವಾ ದೇವ ಜನರಲ್ಲಿ ಇರಬಾರ್ದ ಪಾಪ, ಅಥವಾ ಅವಿಶ್ವಾಸಗಳಲ್ಲಿ ಕೂಡ ಇಲ್ಲದಂಥ ಒಂದು ಪಾಪ ಒಬ್ಬ ವ್ಯಕ್ತಿಯಲ್ಲಿ ಇತ್ತು ಎಂಬುದಾಗಿ ಮೊದಲನೇ ಕೊರಿಂಥ 5:1 ಪೌಲನು ಸ್ಪಷ್ಟಪಡಿಸ್ತಿದ್ದಾನೆ. ಸಿನ್ ಇನ್ ಒನ್, ಒಬ್ಬ ವ್ಯಕ್ತಿಯಲ್ಲಿ ಪಾಪ. ಒಂದು ವೇಳೆ ಕೊರಿಂಥ ಸಭೆಯಲ್ಲಿ 100 ಜನರು, ಒಂದೇ ಸಭೆಯಲ್ಲಿ 100 ಜನರು ಅಥವಾ 100ಕ್ಕಿಂತಲೂ ಹೆಚ್ಚು ಜನರು ಇದ್ರಂತ ಇಟ್ಕೊಳ್ಳೋಣ. ಆ 100 ಜನರಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದ. ಆ ರೀತಿಯಾಗಿ ಪಾಪ ಮಾಡಿದಾಗ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಎಂಬುದಾಗಿ ನೋಡುವಾಗ, ಆ ಪಾಪ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಮರೆತು ಹೋಗದೆ, ಮರೆ ಮಾಡದೆ, ಅಲಕ್ಷ್ಯ ಮಾಡದೆ ಅದನ್ನು ವ್ಯವಹರಿಸಬೇಕು. ಪೌಲನು ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ಅವರ ಆಶೀರ್ವಾದ ಎಂಥದ್ದು ಎಂಬುದಾಗಿ ಹೇಳಿ, 2ನೇ ಅಧ್ಯಾಯದಲ್ಲಿ ಅವರಿಗೆ ಹೊಂದತಕ್ಕಂಥ ಪ್ರಕಟಣೆಗಳು ಏನಂತ ಹೇಳಿ, 3ನೇ ಅಧ್ಯಾಯದಲ್ಲಿ ಆತ್ಮಿಕ ಆಹಾರವನ್ನು ಕೊಡುವಂಥದ್ರ ಬಗ್ಗೆ ಹೇಳಿ, 4ನೇ ಅಧ್ಯಾಯದಲ್ಲಿ ಈ ಆತ್ಮಿಕ ತಂದೆಯ ಒಂದು ಅನುಭವಗಳನ್ನು ತಿಳಿಸಿಬಿಟ್ಟು ಈಗ ತನ್ನ ಒಂದು ಅಧಿಕಾರವನ್ನು, ತನ್ನ ಒಂದು ಜವಾಬ್ದಾರಿಕೆಯನ್ನು ಆತನು ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಆ ಪಾಪದ 12 ways to handle sin, ಪಾಪವನ್ನು ವ್ಯವಹರಿಸುವ 12 ಮಾರ್ಗಗಳಲ್ಲಿ ಮೊದಲನೇದು ಆ ಪಾಪವನ್ನು ಗುರುತಿಸಬೇಕು. ಪೌಲನು ಗುರುತಿಸಿಬಿಟ್ಟ. ಯಾರೋ ಒಬ್ಬರು ಇದ್ದಾರೆ,
ಅಂಥವರು ಪಾಪ ಮಾಡಿದ್ದಾರೆ ಎಂಬುದಾಗಿ. ಎರಡನೇದಾಗಿ 1 ಕೊರಿಂಥ 5:2 ಪ್ರಕಾರವಾಗಿ, ಹೀಗಿದ್ದರೂ ನೀವು ದುಃಖ ಪಡದೆ, ಹಾಗಾದರೆ ಪಾಪವನ್ನು ನಿಭಾಯಿಸುವುದು ಹೇಗೆ? ಒಂದು ವೇಳೆ ಪಾಪ ಅದು ಸಂಭವಿಸಿದ ಮೇಲೆ ಅದಕ್ಕಾಗಿ ದುಃಖ ಪಡುವುದು. ಪಾಪ ಮಾಡಿದ ವ್ಯಕ್ತಿ ದುಃಖ ಪಡಬೇಕು, ಹೌದು. ಪಾಪ ಮಾಡದ ವ್ಯಕ್ತಿ ಕೂಡ ಅಯ್ಯೋ ಇದು ನಮ್ಮಲ್ಲಿ ಸಂಭವಿಸಿತಲ್ಲ ಅಂತ ಹೇಳಿಬಿಟ್ಟು ದುಃಖ ಪಡುವಂಥದ್ದು. ಅದು ಎರಡನೇ ಒಂದು ರೀತಿ, ಪಾಪವನ್ನು ನಿಭಾಯಿಸುವ ರೀತಿ. ಸೆಕೆಂಡ್ ವೇ ಟು ಹ್ಯಾಂಡಲ್ ಸಿನ್ ಇಸ್ ಟು ಮೋರ್ನ್ ಫಾರ್ ದ ಸಿನ್. ಮೊದಲನೇದು ಟ್ರೇಸ್ ದಟ್ ಸಿನ್, ಅಂದರೆ ಆ ಪಾಪವನ್ನು ಪತ್ತೆ ಹಚ್ಚಬೇಕು. ಎರಡನೇದು ಪಾಪಕ್ಕಾಗಿ ದುಃಖ ಪಡುವಂಥದ್ದು. ಪಶ್ಚಾತ್ತಾಪ ಆ ವ್ಯಕ್ತಿ ಪಡಬೇಕು, ಆದರೆ ಸಭೆ ದುಃಖ ಪಡಬೇಕು. ಐ ರಿಪೀಟ್ ದಟ್. The one who committed sin should repent, and the one who did not commit sin should mourn. ಯಾಕಂದರೆ 100 ಜನರು ಇದ್ದಂಥ ಈ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಪಾಪ ಮಾಡಿದಾಗ ಅದರ ಪರವಾಗಿ ನಮ್ಮ ಸಭೆಯಲ್ಲಿ ಇದು ನಡೆದೋಯ್ತಲ್ಲ ಎಂಬಂಥ ಒಂದು ಪ್ರಾಮಾಣಿಕವಾದಂಥ ದುಃಖ, ಎ ಜೆನ್ಯೂನ್ ಸಾರೋ ಈಸ್ ಎಕ್ಸ್ಪೆಕ್ಟೆಡ್, ಈಸ್ ದ ವೇ ಟು ಹ್ಯಾಂಡಲ್ ಸಿನ್. ಅಷ್ಟೇ ಅಲ್ಲದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸಬೇಕು. ಸೊ ಇದು ಮೂರನೇದು ಸ್ವಲ್ಪ ಕಠಿಣವಾದದ್ದು. ಅದೇನೆಂದರೆ ಪಾಪ ಮಾಡಿದ ವ್ಯಕ್ತಿಯನ್ನು ಪ್ರತ್ಯೇಕಿಸುವಂಥದ್ದು ಅಥವಾ ಬಹಿಷ್ಕರಿಸುವುದು. ಪಾಪ ಅಂತ ಹೇಳಿದ ಮೇಲೆ ಸಣ್ಣ ಪಾಪ ಕೂಡ ಇರ್ಬೋದು. ಆ ಸಣ್ಣ ಪಾಪಗಳನ್ನು ಅದಕ್ಕಾಗಿ ಸಭೆಯಿಂದ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ. ಆದರೆ ಪ್ರತ್ಯೇಕವಾಗಿ ಇಲ್ಲಿ ಅವಿಶ್ವಾಸಿಗಳಲ್ಲಿ ಕೂಡ ನಡೆಯದೇ ಇರುವಂಥ ಜಾರತ್ವ, ಉದಾಹರಣೆಗೆ ಅಂಥ ಒಂದು ಪಾಪ ಇರುವುದರಿಂದ ಅಲ್ಲಿ ಹೇಳಿದ್ದು ಏನಂತ ಹೇಳಿದ್ರೆ, ಅಂಥ ವ್ಯಕ್ತಿಯನ್ನು ಬಹಿಷ್ಕರಿಸಬೇಕು. ಪಾಪವನ್ನು ನಿಭಾಯಿಸೋದು ಹೇಗೆ? ಆ ಒಂದು ವ್ಯಕ್ತಿಯನ್ನೇ ಸಭೆಯಿಂದ ತೆಗೆದು ಹಾಕುವಂಥದ್ದು. ಯಾವ ರೀತಿಯಾಗಿ ಒಂದು ಕೊಳೆತು ಹೋದ ಟೊಮೆಟೊ ಅಥವಾ ಸೇಬು ಹಣ್ಣು ಇರೋದಾದರೆ ಅದನ್ನು ತೆಗೆದು ಬಿಡ್ತಾರೆ. ಯಾಕಂದ್ರೆ ಬೇರೆ ಹಣ್ಣು ಕೂಡ ಕೊಳೆತು ಹೋಗಬಾರ್ದು. ಒಂದು ಹಲ್ಲು, ಕೊಳೆತು ಹೋದಂಥ ಹಲ್ಲು ಇದ್ದ ಪಕ್ಷದಲ್ಲಿ ಅದನ್ನು ತೆಗೆದು ಹಾಕಬೇಕು. ಕೆಲವು ತಿಂಗಳ ಹಿಂದೆ ಒಂದು ಹಲ್ಲು ನನ್ನಿಂದ ತೆಗೆದು ಹಾಕಿದರು ಹಾಸನದಲ್ಲಿ. ಯಾಕಂತೇಳಿದ್ರೆ ಅದು ಆದಷ್ಟು ಮಟ್ಟಿಗೆ ವೈದ್ಯರು ಅದನ್ನು ಇಡುವುದಕ್ಕೆ ಪ್ರಯತ್ನ ಮಾಡಿದರು. ನಾನು ಪ್ರಯತ್ನ ಮಾಡ್ತೇನೆ, ಆದಷ್ಟು ಮಟ್ಟಿಗೆ ಅದನ್ನು ಉಳಿಸ್ತೇನೆ ಅಂತ ಬಹಳ ಪ್ರಯತ್ನ ಮಾಡಿದರು. ಇನ್ನೊಬ್ಬ ದಂತ ವೈದ್ಯರ ಹತ್ರ ಚರ್ಚೆ ಮಾಡಿದರು, ಇಟ್ಬಿಡೋಣ ಅದನ್ನು, ಉಳಿಸೋಣ, ನೋಡಿರಿ ಯಾವುದಾದ್ರೂ ಒಂದು ರೀತಿಯಿಂದ ಅದನ್ನು ಉಳಿಸಲಿಕ್ಕೆ ಅಂತ ಟ್ರೈ ಮಾಡಿದರು. ಅದು ಆಗಲಿಲ್ಲ ಅಂತ ಹೇಳಿದ ಮೇಲೆ ಅದನ್ನು ತೆಗೆದು ಹಾಕಿದ್ರು. ಅದೇ ರೀತಿಯಾಗಿ ಒಬ್ಬ ವಿಶ್ವಾಸಿ ಅತ್ಯಂತ ಕೆಳಮಟ್ಟದ ಪಾಪಕ್ಕೆ ಒಳಪಟ್ಟಿರಲಾಗಿ ಆ ವ್ಯಕ್ತಿಯನ್ನು ಅನ್ಯೋನ್ಯತೆಯಿಂದ ತೆಗೆಯುವುದು ಅನ್ಯೋನ್ಯತೆಗೆ ಒಳ್ಳೆಯದು. ಹೌದು, ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೂ ಕೂಡ ಅದು ಒಳ್ಳೆಯದು. ಬಹಿಷ್ಕರಿಸುವಂಥದ್ದು, ಪಾಪವನ್ನು ಯಾವ ರೀತಿಯಾಗಿ ವ್ಯವಹರಿಸಬೇಕು ಸಭೆಯಲ್ಲಿ ಅನ್ನುವ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅಂತ ಹೇಳಿದರೆ ಇದು ಬಹಿಷ್ಕರಿಸುವಂಥ ರೀತಿ ಅಂತ ಹೇಳ್ಬಿಟ್ಟು. ನಾಲ್ಕನೇದಾಗಿ ನೋಡುವಾಗ ಪಾಪವನ್ನು ಯಾವ ರೀತಿಯಾಗಿ ವ್ಯವಹರಿಸುವುದಂತ ಹೇಳ್ಬಿಟ್ಟು ನೋಡುವಾಗ 1 ಕೊರಿಂಥ 5:3 ಪೌಲನು, ನಾನು ಸ್ವತಃ ನಿಮ್ಮ ಮಧ್ಯದಲ್ಲಿ ಇರದಿದ್ದರೂ ಆತ್ಮದಲ್ಲಿ ನಿಮ್ಮೊಂದಿಗೆ ಇದ್ದೇನೆ. ಹಾಗಾದರೆ ಆತ್ಮಿಕ ತಂದೆ ಆ ಸಂದರ್ಭದಲ್ಲಿ ಇಲ್ದಿದ್ರೂ ಕೂಡ ಆತ್ಮಿಕ ತಂದೆ ಸಭೆಯಲ್ಲಿ ಆತ್ಮದಲ್ಲಿ ಸಭೆಯ ಕೂಟದಲ್ಲಿ ಇರುವಂಥದ್ದು ವಾಕ್ಯಾಧಾರಿತವಾದದ್ದು.
ಆದ ಕಾರಣ ದೈಹಿಕವಾಗಿ ಪೌಲನಲ್ಲಿ ಇಲ್ಲ, ಆದರೆ ಆತ್ಮದಲ್ಲಿ ಆ ಸ್ಥಳದಲ್ಲಿ ಆ ಸಭೆಯಲ್ಲಿ 2-3 ಎಲ್ಲಿ ಸೇರಿ ಬರ್ತಿರೋ ಅವರ ನಡುವೆ ನಾನಿದ್ದೇನಂತ ಯೇಸು ಸ್ವಾಮಿ ಹೇಳಿದ್ರು. ಆದರೆ ಇಲ್ಲಿ ಪೌಲನು ನೀವು ಸಭೆಯಾಗಿ ಸೇರಿದಾಗ ನಾನು ನಿಮ್ಮ ಆತ್ಮದಲ್ಲಿ ನಿಮ್ಮೊಂದಿಗಿದ್ದೇನೆ, ಆತ್ಮದಲ್ಲಿ ನಿಮ್ಮೊಂದಿಗಿದ್ದೇನೆ ಅಂತ ಹೇಳ್ತಾನೆ. ಹಾಗಾದರೆ ಆ ಪಾಪವನ್ನು ವ್ಯವಹರಿಸುವುದಕ್ಕೆ ಆತ್ಮಿಕ ತಂದೆಯ ಆತ್ಮ ಸಾಕು. ಮತ್ತು 4ನೇ ವಚನ, 1 ಕೊರಿಂಥ 5:4 ನೀವು ಸಭೆಯಾಗಿ ಸೇರಿದಾಗ ನಾನು ಆತ್ಮದಲ್ಲಿ ನಿಮ್ಮೊಂದಿಗಿದ್ದು, 2ನೇ ಸಾರಿಯ ಮಾತು ಹೇಳಿಬಿಟ್ಟು ನಮ್ಮ ಕರ್ತನಾದ ಯೇಸುವಿನ ಶಕ್ತಿಯೊಂದಿಗೆ, ಕರ್ತನಾದ ಯೇಸುವಿನ ಶಕ್ತಿ. ಹಾಗಾದರೆ ಸಭಾಶಕ್ತಿ ಇದೆ. ಒಬ್ಬ ವ್ಯಕ್ತಿ ಸಭೆಯಲ್ಲಿ ಪಾಪ ಮಾಡಿಬಿಟ್ಟಿದ್ದಾನೆ. ಪಾಪ ಮಾಡಿದ್ದಾನೆ ಅಂತ ಹೇಳಿದಾಗ ಅಕಸ್ಮಾತ್ ಒಂದು ದಿನ ಮಾಡಿದ್ದಲ್ಲ, ಅದು ಬಹಿರಂಗವಾಗಿ ಅದೇ ಸಂದರ್ಭದಲ್ಲಿ ಸತತವಾಗಿ ನಡೀತಾ ಇರುವಂಥದ್ದು. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಪೌಲನು ಹೇಳುವಂಥ ಒಂದು ಮಾತು ಏನಂದರೆ, ಸಭೆಯ ಶಕ್ತಿಯಲ್ಲಿ 2ನೇದು ದೇವರ ದಾಸನು ಒಂದು ವೇಳೆ ಇಲ್ಲದಿದ್ದರೆ ಆತ್ಮಿಕ ನಾಯಕನ ಆತ್ಮ ಅಲ್ಲಿದೆ ಆ ಸಭೆಯಲ್ಲಿ. 3ನೇದು ನಮ್ಮ ಕರ್ತನಾದ ಯೇಸುವಿನ ಶಕ್ತಿ. 3 ಶಕ್ತಿ: ಸಭಾಶಕ್ತಿ, ಆತ್ಮಿಕ ತಂದೆಯ ಶಕ್ತಿ, ಕರ್ತನಾದ ಯೇಸುವಿನ ಶಕ್ತಿ. ಈ 3 ಶಕ್ತಿಯಿಂದ ಆ ಒಂದು ಪಾಪ ಮಾಡಿದ ವ್ಯಕ್ತಿಯನ್ನು ವ್ಯವಹರಿಸುವಂಥದ್ದು ಹೇಗೆ ನೋಡೋಣ ಬನ್ನಿರಿ. 1 ಕೊರಿಂಥ 5:5 ಪೌಲನು ಆ ರೀತಿಯಾಗಿ ಹೇಳಿಬಿಟ್ಟು ಆ ಕರ್ತನಾದ ಯೇಸುವಿನ ಶಕ್ತಿಯೊಂದಿಗೆ ಅವನನ್ನು ಸೈತಾನನಿಗೆ ಒಪ್ಪಿಸಿ ಬಿಡುತ್ತೇನೆ. ಹಾಗಾದರೆ ಸೈತಾನನಿಗೆ ಒಪ್ಪಿಸುವಂಥದ್ದು ಇದೇನಿದು? ಸೈತಾನಿಗೆ ಒಪ್ಪಿಸಬೇಕಾ ವಿಶ್ವಾಸಿಯನ್ನು? ಹೌದು, ದೇವರಿಗೆ ಒಪ್ಪಿಸ್ತಾ ಇಲ್ಲ, ಸೈತಾನನಿಗೆ ಒಪ್ಪಿಸಿ ಬಿಡುವಂಥದ್ದು. ಇದು ಕೂಡ ಪಾಪ ಮಾಡಿದ ವ್ಯಕ್ತಿ, ಒಬ್ಬ ವ್ಯಕ್ತಿ ಸಭೆಯಲ್ಲಿ ಪಾಪ ಮಾಡಿದರೆ ಅದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕಂದ್ರೆ ಸೈತಾನನಿಗೆ ಒಪ್ಪಿಸುವುದರಿಂದ ಬಗೆಹರಿಸಬೇಕು. ವಿ ಮಸ್ಟ್ ಹ್ಯಾಂಡ್ ಓವರ್ ದಟ್ ಪರ್ಸನ್ ಹೂ ಸಿನ್ಡ್ into the hands of Satan. ಸೈತಾನಿಗೆ ಒಪ್ಪಿಸಬೇಕು ಅಂತ ಹೇಳ್ತಿದ್ದಾನಲ್ಲ, ಏನು ಉದ್ದೇಶ ಎಂಬುದಾಗಿ ನಮಗೊಂದು ಪ್ರಶ್ನೆ ಬರ್ಬೋದಲ್ಲ, ಅದಕ್ಕೆ ಉತ್ತರ ಕೊಡ್ತಾನೆ. ಅಂದ ಹಾಗೆ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಪಾಪ ಮಾಡಿಬಿಟ್ರೆ ಯಾವ ರೀತಿಯಾಗಿ ವ್ಯವಹರಿಸಬೇಕಂತ ಹೇಳ್ಬಿಟ್ಟು ಕೆಲವು ಪ್ರಾಯೋಗಿಕ ಸಿದ್ಧಾಂತಗಳನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಈಗ 6 ನಾವು ನೋಡಿದ್ದಾಯಿತು. ಪೌಲನು ನಾನು ನಿಮ್ಮ ಆತ್ಮದೊಂದಿಗೆ, ನಾನು ಇಲ್ದಿದ್ರೂ ಕೂಡ ದೈಹಿಕವಾಗಿ ಆತ್ಮದೊಂದಿಗೆ ಇದ್ದು ಯೇಸು ಕ್ರಿಸ್ತನ ಶಕ್ತಿಯಿಂದ ನಾನು ಆ ಪಾಪ ಮಾಡಿದ ವ್ಯಕ್ತಿಯನ್ನು ಸೈತಾನನಿಗೆ ಒಪ್ಪಿಸಿ ಬಿಡುತ್ತೇನೆ. ಒಪ್ಪಿಸಿ ಬಿಡಿರಿ ಅಂತ ಹೇಳಿಲ್ಲ, ನಾನೇ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ. ಸೈತಾನನು ಆತ್ಮದ ವ್ಯಕ್ತಿ. ಪೌಲನು ಈಗ ಆತ್ಮದಲ್ಲಿ ಸಭೆಗೆ ಬಂದು ಆ ವ್ಯಕ್ತಿಯನ್ನು, ಆ ಪಾಪ ಮಾಡಿದ ವ್ಯಕ್ತಿಯನ್ನು ಒಂದು ದುಷ್ಟ ಆತ್ಮನಿಗೆ ಒಪ್ಪಿಸುವಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಉದ್ದೇಶ ಭಾಳ ಒಳ್ಳೆಯ ಉದ್ದೇಶ ಇದೆ. 1 ಕೊರಿಂಥ 5ನೇ ಅಧ್ಯಾಯ 5ನೇ ವಚನ. ಮುಂಚೆ ನಾವು ನೋಡಿದ 1 ಕೊರಿಂಥ 5:4. ಈಗ ನಾವು ನೋಡಲಿಕ್ಕೆ ಇರುವಂಥದ್ದು 1 ಕೊರಿಂಥ 5:5. ಅದೇನಂತ ಹೇಳಿದರೆ, ಕರ್ತನ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವಂತೆ. ಈಗಾಗಲೇ ಅವನು ರಕ್ಷಣೆ ಹೊಂದಿದ್ದಾನೆ. ರಕ್ಷಣೆ ಹೊಂದಿದ್ದಾಗಿಯೂ ಅವನು ಪಾಪದಲ್ಲಿ ಮುಂದುವರೆದಿದ್ದಾನೆ. ಮುಂದುವರೆದಿದ್ದರಿಂದ ಅವನ ಪಾಪ ಭರಿತ, ಅವನಿಗೆ ಶರೀರ ಇದ್ದುದರಿಂದ ಅಲ್ವಾ ಅವನು ಪಾಪ ಮಾಡಿದ. ಆದ ಕಾರಣ ಅವನ ಪಾಪ ಭರಿತ ಶರೀರವು
ನಾಶವಾಗುವಂತೆ ಸೈತಾನಿಗೆ ಒಪ್ಪಿಸಿಕೊಟ್ಬಿಟ್ರೆ ಏನಾಗ್ಬಿಡ್ತದೆ, ಸೈತಾನು ಅವನ ದೇಹವನ್ನು ನಾಶ ಮಾಡುವಾಗ ಅವನ ಆತ್ಮವು ಕರ್ತನ ದಿನದಲ್ಲಿ ಯೇಸು ಸ್ವಾಮಿ ಬರುವಾಗ ಆತ್ಮವು ರಕ್ಷಣೆ ಹೊಂದುತ್ತದೆ ಅಥವಾ ತಪ್ಪಿಸಲಾಗ್ತದೆ. ಈ ಮಾತು ಪೌಲನು ಹೇಳಿದಂಥ ಇನ್ನೊಂದು ಮಾತಿಗೆ ಹೋಲಿಕೆ ಮಾಡಿದರೆ ಇದು ಸ್ವಲ್ಪ ಸ್ಪಷ್ಟತೆ ನಮಗೆ ನೀಡಬಹುದು. ಅದೇನೆಂದರೆ 1 ಕೊರಿಂಥ 1ನೇ ಅಧ್ಯಾಯ ಮತ್ತು 8ನೇ ವಚನದಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ದಿನದಲ್ಲಿ, ಮತ್ತೆ ಅದೇ ಪದ ನೋಡ್ರಿ, 1 ಕೊರಿಂಥ 1:8, 1 ಕೊರಿಂಥ 5 ಮತ್ತು 5. ಕರ್ತನ ದಿನ ಅಂತ ಸೇಮ್ ಇದೆ ಅಲ್ವಾ? ಹೌದು. ಕರ್ತನ ಯೇಸು ಕ್ರಿಸ್ತನ ದಿನದಲ್ಲಿ ನೀವು ನಿರ್ದೋಷಿಗಳಾಗಿರುವಂತೆ ಆತನು ಕೊನೆಯ ತನಕವೂ ನಿಮ್ಮನ್ನು ಬಲಪಡಿಸುವನು. ದೇವರು ಬಲಪಡಿಸುವಾಗ, ಹೌದು ಸೈತಾನ ತನ್ನ ಕೆಲಸ ಮಾಡ್ತಾನೆ, ಆದರೆ ದೇವರು ಬಲಪಡಿಸಿದಾಗ ಅಂಥವನ ಆತ್ಮವು ರಕ್ಷಿಸಲ್ಪಡ್ತದೆ. ದೇವನಾಶವಾಗ್ತದೆ, ಆತ್ಮ ರಕ್ಷಿಸಬೇಕಂತ ಹೇಳ್ಬಿಟ್ಟು ಸೈತಾನಿಗೆ ಕೊಡೋದು. ಇದೇ ಮಾತನ್ನು 1 ತಿಮೋತಿ 1ನೇ ಅಧ್ಯಾಯದಲ್ಲಿ ಕೂಡ ಪೌಲನು ಬಳಸ್ತಾನೆ, ಈ ಸೈತಾನಿಗೆ ಒಪ್ಪಿಸಿಕೊಡುವಂಥ ವಿಷಯದ ಬಗ್ಗೆ. ಸರಿ, 6ನೇ ವಚನ 1 ಕೊರಿಂಥ 5:6 ನೀವು ಕೊಚ್ಚಿಕೊಳ್ಳುವುದು ಸರಿಯಲ್ಲ, ಬಿ ಹಂಬಲ್. ಯಾವ ರೀತಿಯಾಗಿ ಪಾಪ ಮಾಡಿದ ವ್ಯಕ್ತಿಯನ್ನು ಸಭೆಯಲ್ಲಿ ಪಾಪವನ್ನು ವ್ಯವಹರಿಸುವುದು ಯಾವ ರೀತಿ ಅಂದರೆ ದೀನರಾಗಿ, ಕೊಚ್ಚಿಕೊಳ್ಳದೆ, ಹರಟೆ ಮಾತಾಡದೆ, ಬಿದ್ದು ಹೋದ ವ್ಯಕ್ತಿಯ ಬಗ್ಗೆ ಕಡೆಗಾಣಿಸದೆ, ಅವನು ಕೀಳು ನಾನು ಮೇಲು ಅನ್ನದೆ, ದೀನತ್ವದಿಂದ ಇರುವಂಥದ್ದು, ಕೊಚ್ಚಿಕೊಳ್ಳದೆ ಇರುವಂಥದ್ದು. ಅದು 8ನೇ ರೀತಿ ನಾವು ಪಾಪವನ್ನು ನಿಭಾಯಿಸೋದು. 9ನೇದಾಗಿ ನಾವು ನೋಡುವಾಗ ಈ ರೀತಿಯಾಗಿದೆ. ಆ ಒಂದು ಹುಳಿ ಅಂದರೆ ಒಂದು ಕಣಕವೆಲ್ಲ ಏನಾಗ್ತದೆ, ಸ್ವಲ್ಪ ಹುಳಿ ಕಲಿಸಿದರೆ ಕಣಕವೆಲ್ಲ ಹುಳಿ ಆಗ್ತದಲ್ವಾ? ಆದ ಕಾರಣ ಈ ಒಂದು ಆತ್ಮಿಕ ಹುಳಿ ಏನಂತೇಳಿದರೆ ದುಷ್ಟತನ ಮತ್ತು ಕೆಡುಕುತನ. 1 ಕೊರಿಂಥ 5:8. ಈ ದುಷ್ಟತನ ಮತ್ತು ಕೆಡುಕುತನದ ಆತ್ಮ ನಮಗಿದ್ರೆ ಏನಾಗ್ತದೆ, ಇಡೀ ಸಭೆ ಯಾವ ರೀತಿಯಾಗಿ ಸ್ವಲ್ಪ ಹುಳಿ ಕಣಕವೆಲ್ಲ ಹುಳಿ ಆಗುವಂತೆ ಮಾಡ್ತದಲ್ಲ, ಆ ರೀತಿಯಾಗಿ ಈ ದುಷ್ಟತನ ಮತ್ತು ಕೆಡುಕುತನ ಏನು ಮಾಡ್ತದೆ, ಇಡೀ ಸಭೆಯನ್ನು ಅದು ಬಾಧಿಸ್ತದೆ. ಅದು ಒಂದು ವಿಷಯ. ಆದ ಕಾರಣ ಎಚ್ಚರಿಕೆಯಿಂದಿರಬೇಕಂತ ಹೇಳ್ಬಿಟ್ಟು ಅದೇ ಸಂದರ್ಭದಲ್ಲಿ ಆಚರಿಸೋಣ ಅನ್ನುವಂಥ ಒಂದು ಪದವನ್ನು ಕೂಡ ಪೌಲನು ಹೇಳ್ತಾನೆ. 1 ಕೊರಿಂಥ 5 ಮತ್ತು 8ನೇ ವಚನದಲ್ಲಿ ಅದೇನಂತ ಹೇಳಿದರೆ, ಯಥಾರ್ಥತೆ ಮತ್ತು ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯಿಂದಲೇ ಹಬ್ಬವನ್ನು ಆಚರಿಸೋಣ. ಯಾವಾಗ ನಮ್ಮ ಜೀವನದಲ್ಲಿ ಯಥಾರ್ಥತೆ ಇದೆಯೋ ಪಾಪದ ವಿಷಯದಲ್ಲಿ, ಯಾವಾಗ ನಮ್ಮ ಜೀವನದಲ್ಲಿ ಸತ್ಯ ಇದೆಯೋ, ಹೌದು ತಪ್ಪು ಮಾಡಿದರೂ ಕೂಡ ಯಥಾರ್ಥತೆ, ಹೌದು ಕೇವಲ ನಿನಗೇ ನಾನು ತಪ್ಪು ಮಾಡಿದ್ದೇನಂತ ಹೇಳ್ಬಿಟ್ಟು ಕೀರ್ತನೆ 51ರಲ್ಲಿ ದಾವೀದನು ಹೇಳಿದಂತೆ ಯಥಾರ್ಥ ಮನಸ್ಸು ನಿನಗಿಷ್ಟ. ಕೀರ್ತನೆ 51 3, 4, 5 ವಚನಗಳಲ್ಲಿ ಆ ಮಾತು ಹೇಳಿಬಿಟ್ಟು ಹೌದು ಆಚರಿಸೋಣ ಅಂತ ಹೇಳ್ತಾನೆ ರೀ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು 11ನೇ ಒಂದು ಮಾರ್ಗ ಯಾವ ರೀತಿಯಾಗಿ ಪಾಪವನ್ನು ನಾವು ವ್ಯವಹರಿಸೋದು ಅಂತ ಹೇಳಿದ್ರೆ, ಅಂಥ ವ್ಯಕ್ತಿ ಯಾರಾದರೂ ಇದ್ದರೆ, ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಹೊರಗೆ ಹಾಕಂತ ಹೇಳಿಬಿಟ್ಟು ಅಂಥ ವ್ಯಕ್ತಿಗಳು ಯಾರಾದರೂ ಸಭೆಯಲ್ಲಿದ್ದರೆ ಅಂಥವ್ರ ಸಹವಾಸ ಮಾಡಬೇಡ್ರಿ. ಸಹವಾಸ ಮಾಡದಿರುವುದು, ಅವಾಯ್ಡ್ ಫೆಲೋಶಿಪ್ ಅಂಥವ್ರ ಸಂಗಡ. ಅದು ಕೂಡ ಅವನಿಗೆ ನಾಚಿಕೆಯನ್ನು ಹುಟ್ಟಿಸಿ ಒಂದು ಪಶ್ಚಾತ್ತಾಪವನ್ನು ತರುವುದಕ್ಕೆ ಆಸ್ಪದ. 12ನೇದಾಗಿ
12ನೇ ವಚನ, 1 ಕೊರಿಂಥ 5:12 ವಚನದಲ್ಲಿ 12ನೇ ರೀತಿ ಯಾವ ರೀತಿಯಾಗಿ ಪಾಪವನ್ನು ನಾವು ವ್ಯವಹರಿಸಬೇಕು ಅಂತ ನೋಡುವಾಗ, ಸಭೆಯ ಒಳಗಿನವರನ್ನು ತೀರ್ಪು ಮಾಡುವವರು ನೀವಲ್ಲವೇ. ಹಾಗಾದರೆ ಸಭೆಯ ಒಳಗಿರುವಂಥವರನ್ನು ತೀರ್ಪು ಮಾಡಬಹುದು. ಈ ತೀರ್ಪು ಮಾಡುವ ವಿಷಯದಲ್ಲಿ ಬಹಳಷ್ಟು ಮತ್ತಾಯ 7 1-2 ವಚನಗಳು, ಯೋಹಾನ 7:24 ವಚನ, ಯೋಹಾನ 5 ಮತ್ತು ಇಲ್ಲಿ ಕೂಡ 1 ಕೊರಿಂಥ 5 ಮತ್ತು 12ನೇ ವಚನದ ಪ್ರಕಾರವಾಗಿ ಸಭೆಗೆ ತೀರ್ಪು ಮಾಡುವಂಥ ಅಧಿಕಾರ ಇದೆ. ಆದರೆ ಹೊರಗಿನವರನ್ನು ತೀರ್ಪು ಮಾಡುವಂಥ ದೇವರು ಎಂಬುದಾಗಿ ಹೇಳಿಬಿಟ್ಟು ಮುಕ್ತಾಯ ಮಾಡ್ತಾ ಇದ್ದಾನೆ ಪೌಲನು. ಈ 12 ರೀತಿಯಿಂದ ಪಾಪವನ್ನು ನಿಭಾಯಿಸುವುದು ಎಂಬುದಾಗಿ 1 ಕೊರಿಂಥ 5ನೇ ಅಧ್ಯಾಯದಿಂದ ಪಾಪವನ್ನು ನಿಭಾಯಿಸುವಂಥ 12 ಮಾರ್ಗಗಳನ್ನು ನಾವು ಕಲಿಯುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.